ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇನೆ. ಬೇಸಿಗೆಯಲ್ಲಿ ಮಾಡುವಂಥ ಹಪ್ಪಳ ಒಂದು ಹೇಳ್ಕೊಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡ್ಬೋದು. ಸೊಸೈಟಿ ಅಕ್ಕಿ ತೊಗೊಂಡಿದ್ದೇನೆ. ಅದನ್ನು 7 to 8 ಅವರ್ಸ್ ನೆನೆಸ್ಬಿಟ್ಟು ಒಂದು ಈರುಳ್ಳಿ ಮತ್ತು 1 ಸ್ಪೂನು ಧನಿಯಾ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದು ತುಂಬ ಟೇಸ್ಟಿ ಹಪ್ಪಳ. ಇದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕರಿಬೋದು ಅಥವಾ ಹಸಿದೇ ತಿನ್ಬೋದು. ನಾನು ಹಸಿದು ಹೇಗೆ ತಿನ್ನೋದು ಅಂತ ಕ್ಯೂರಿಯಾಸಿಟಿ ಇರುತ್ತಲ್ವ, ನೋಡಿ ಈಗ. ಇದಕ್ಕೇನೇನು ಬೇಕು ಅಂತ, ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಇದು. ಈ ಥರ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ. ಕಾಯಿ ತುರಿ ಮತ್ತು ಈ ಆನಿಯನ್ನು, ಕೊತ್ತಂಬರಿ ಬೇಕು. ಇದು ಹಿಟ್ಟು ರೆಡಿಯಾಗಿದೆ ನೋಡಿ. ತುಂಬ ಸ್ವಲ್ಪ ಗಟ್ಟಿ ಇರಬೇಕು. ಆಮೇಲೆ ಏನೂ ಹಾಕ್ಕೊಳ್ಬಾರ್ದು. ಸ್ವಲ್ಪ ಉಪ್ಪನ್ನು ಹಾಕಬೇಕು. ಹಾಗೆ ಒಂದು ಗ್ಯಾಸ್ ಇದರಲ್ಲಿ ತವೆ ಮೇಲೆ ನೀರು ಹಾಕಿಡಿ. ತುಂಬ ನೀರು ಹಾಕಬೇಡಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಡಿ. ಅದು ಕುದಿ ಬರಬೇಕು. ಹಾಗೆ ಒಂದು ಪ್ಲೇಟಲ್ಲಿ ಎಣ್ಣೆ ಹಾಕಿಬಿಟ್ಟು, ನೋಡಿ ಎಣ್ಣೆ ಹಚ್ತಾ ಇದ್ದೇನೆ ನಾನು ಹಪ್ಪಳ ಹಾಕಲಿಕ್ಕೆ. ಇದು ಬೇಯಿಸಿ ತಿನ್ನೋ ಹಪ್ಪಳ, ಅಂದರೆ ಹಸಿದಲ್ಲ. ನೋಡಿ 1 ಸ್ಪೂನ್ ಹಾಕಿದ್ದೇನೆ. ಇಷ್ಟು ಗಟ್ಟಿ ಇರಬೇಕು. ತುಂಬ ತೆಳು ಇದ್ದರೆ ದಪ್ಪ ಆಗಿಬಿಡುತ್ತೆ. ಎಷ್ಟು ನೀವು ಗಟ್ಟಿ ಮಾಡ್ತೀರಾ ಅಷ್ಟು ಹಪ್ಪಳ ತೆಳು ಬರುತ್ತೆ. ಇದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು. ತಾನಾಗೆ ಸ್ಪ್ರೆಡ್ ಆಗುತ್ತೆ, ಯಾಕಂದರೆ ನಾವು ಕೆಳಗಡೆ ಆಯಿಲ್ ಹಚ್ಚಿರ್ತೇವಲ್ವ, ಅದಕ್ಕಾಗಿ ತಾನೇ ಸ್ಪ್ರೆಡ್ ಆಗ್ತಾ ಬರುತ್ತೆ. 1-2 ಸೆಕೆಂಡ್ ಸಾಕು. ಇಲ್ಲಿ ನೀರು ಕುದೀತಾ ಇದೆ. ಈಗ ಬೇಯಿಸ್ಲಿಕ್ಕೆ ಇಡೋಣ. ನೋಡಿ 1-2 ಸೆಕೆಂಡಷ್ಟು ಬಿಡಬೇಕು. ಈ ಥರ ಬೇಯುತ್ತೆ ಇದೆಲ್ಲ. ಆಮೇಲೆ ಉಲ್ಟಾ ಹಾಕಬೇಕು. ತುಂಬ 2 ಸೆಕೆಂಡ್ 3 ಸೆಕೆಂಡಲ್ಲಿ ಒಂದು ಹಪ್ಪಳ ರೆಡಿ ಆಗುತ್ತೆ. ತಿನ್ನಲಿಕ್ಕಂತೂ ಸೂಪರ್ ಇರುತ್ತೆ. ನೀವು ಮಿನಿಮಮ್ ಅಂದರೂ 5 to 6 ಹಪ್ಪಳ ತಿಂತೀರಾ. ನೋಡಿ ಈ ಥರ ರೆಡಿ ಆಗುತ್ತೆ ಹಪ್ಪಳ. ಇದನ್ನು ನಾವು ಸೀದಾ ಬಿಸಿಲಲ್ಲಿ ಒಣಗಿಸಿಬಿಟ್ಟು ಕರಿಬೋದು, ಅಥವಾ ಹಾಗೆ ನಾನು ತಿನ್ನೋದು ಹೇಳ್ಕೊಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಖಾರದ ಹಪ್ಪಳ ಹೇಗೆ ಮಾಡೋದು ಅಂತ ನೋಡಿ. ಖಾರದ ಹಪ್ಪಳಕ್ಕೆ ಸೇಮ್ ಹಿಟ್ಟಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿ, ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡಿಟ್ಕೊಂಡಿದ್ದೇನೆ. ನೋಡಿ ಈ ಥರ ಬಂದಿದೆ. ಖಾರ ಬೇಕಂದವ್ರು ಈ ಥರ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ದೊಡ್ಡವರಿಗೂ ತುಂಬಾ ಇಷ್ಟ. ಇದು ಮಲೆನಾಡಲ್ಲಿ ತುಂಬ ಜನ ಮಾಡ್ಕೊಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಾರೆ. ಈ ಥರ ನೈಫಿಂದ ಅಥವಾ ಸೂಜಿಯಿಂದ ತೆಗಿಬೋದು. ತುಂಬ ಈಸಿಯಾಗಿ ಬರುತ್ತೆ. ಈಗ ವೈಟ್ ಹಪ್ಪಳಕ್ಕೆ ನಾನು ಕೊತ್ತಂಬರಿ ಮತ್ತು ಕಾಯಿ ಮತ್ತು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ತುಂಬ ಈಸಿ ಇದೆ ಇದು. ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಇದನ್ನು ರೋಲ್ ಮಾಡಿಕೊಡ್ಬೋದು, ಅಥವಾ ನೀವು ಸ್ಕ್ವೇರಲ್ಲಿ ಮಡಚಿ ಏನಾದರೂ ಮಾಡ್ಬೋದು. ಮಕ್ಕಳಿಗೆ ಇಷ್ಟ ಅಂತ ನಾವು ರೋಲ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ ಈ ಥರ ನಿಧಾನಕ್ಕೆ ರೋಲ್ ಮಾಡಿ, ಯಾಕಂದರೆ ತುಂಬ ತೆಳು ಇರುತ್ತೆ ಹಪ್ಪಳ. ಯಾವುದು ಹರಿಯಲ್ಲ, ಯಾಕಂದರೆ 3 ಅಥವಾ 4 ದಿನದಿಂದ ಇಟ್ಟಿರೋ ಅಕ್ಕಿ ಇದು. ಒಂದೇ ಸರಿ ಸಡನ್ನಾಗಿ ಬರಲ್ಲ. 3 ಡೇಸ್ ಅಂತೂ ನೆನೆಸಲೇಬೇಕು. ನೋಡಿ ಈ ಥರ ರೋಲ್ ಆಯಿತು. ಅದನ್ನು ರೋಲ್ ಹೀಗೆ ಕೊಟ್ಟರೆ ಆಗಲ್ಲ, ಅಥವಾ ಕಟ್ ಮಾಡಿ ಸ್ವಲ್ಪ ಡೆಕೋರೇಟಿವ್ ಆಗಿ ಕೊಟ್ಟರೆ ಮಕ್ಕಳು ತಿಂತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಈ ಥರ ಒಂದು ಪ್ಲೇಟಿಂಗಲ್ಲಿ ನೋಡಿ ಡೆಕೋರೇಟಿವ್ ಮಾಡುವ. ಆಮೇಲೆ ಇನ್ನೊಂದು ಸೇಮ್ ತೆಗಿತಾ ಇದೆ ನೋಡಿ. ಈಸಿ ಬರುತ್ತೆ, ಏನು ಡಿಫಿಕಲ್ಟ್ ಏನಿಲ್ಲ. ಕೊಬ್ಬರಿ ತುರಿ, ಆನಿಯನು, ಕೊತ್ತಂಬರಿ ಹಾಕಿಬಿಟ್ರೆ ನಮ್ಮ ಹಪ್ಪಳ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಮಾಡ್ಕೊಳ್ಳಿ. 3 ಅಥವಾ 4 ಡೇಸ್ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡ್ಬೋದು, ಅಥವಾ ಸಾಯಂಕಾಲ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟು. ಈಗ ನೋಡಿ ಇದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ತುಂಬ ಉದ್ದ ಆಗಿದೆ ಅಂತ ನೋಡಿ ಈ ಥರ ಬಂದಿದೆ. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಏನೋ ಮಾಡಿದ್ದಾರೆ ಸ್ಪೆಷಲ್ ಅಂತ. ಹೀಗೆ ಖಾರದ್ದು ಸೇಮ್ ಮಾಡಿ ಅದನ್ನು ರೋಲ್ ಮಾಡಿ ಡೆಕೋರೇಟಿವ್. ಏನೇ ನೀವು ಮಾಡಿದರೂ ಪ್ರೆಸೆಂಟೇಷನ್ ತುಂಬ ಮುಖ್ಯ. ಚೆನ್ನಾಗಿ ಮಾಡಿ. ತಿನ್ನೋದಕ್ಕಿಂತ ಫಸ್ಟ್ ಪ್ರೆಸೆಂಟೇಷನ್ ನೋಡ್ತಾರೆ. ಹಾಗೆ ಕೊಟ್ಟರೆ ಯಾರೂ ತಿನ್ನಲ್ಲ. ಈ ಥರ ಪ್ರೆಸೆಂಟೇಷನ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾದ ಹಪ್ಪಳ ಇದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋಗಳೊಂದಿಗೆ